ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರೋರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಭಾರತನ ತುಂಬ ಸಲ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬ ಅವಾರ್ಡ್ಗಳನ್ನ ಅವರು ತೊಗೊಂಡಿದ್ದಾರೆ. ಸ್ಪೋರ್ಟ್ಸಲ್ಲಿ ಅವ್ರು ಮಾಡ್ದಲೇ ಇರೋ ಸಾಧನೆನೇ ಇಲ್ಲ. ಅಷ್ಟೆಲ್ಲ ಸಾಧನೆ ಮಾಡಿ ಸಾಲದು ಅಂತ ನಮ್ಮ ಚಂದನವನಕ್ಕೂ ಬರ್ತಾರೆ. ಯಾವ ಸಿನಿಮಾಯಿಂದ ಚಂದನವನಕ್ಕೆ ಬರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲವನ್ನು ನಮ್ಮ ಜಿಮ್ ರವಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಮೇಡಮ್. ಆಲ್ವೇಸ್ ಎನರ್ಜೆಟಿಕ್ ಆಗಿರ್ತೀರಾ. ಹೆಂಗೆ ಸರ್ ಮೇಂಟೈನ್ ಮಾಡ್ತೀರಾ ಈ ಎನರ್ಜಿ ನೀವು? ಮೇಡಮ್, ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಬೇರೆಯವ್ರು ಚೆನ್ನಾಗಿಲ್ಲ ಅಂತ ನಾವು ಬಯಸಬೇಕು, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಬೇಕು, ಬೇರೆಯವ್ರ ನಗು ನೋಡಿ ನಾವು ಖುಷಿ ಪಡಬೇಕು. ಹೌದು, ಅವ್ರು ನಗ್ತಾ ಇದ್ರೆ ನಮಗೆ ಎನರ್ಜಿ ಬರ್ತದೆ. ವೆರಿ ಟ್ರೂ ಸರ್. ಓಕೆ ಸರ್, ಇವಾಗ ನೀವು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಕ್ಯಾಪ್ಟನ್ ಆಗಿ ಹೋಗ್ತೀರಾ, ಕೋಚ್ ಆಗಿ ಹೋಗ್ತೀರಾ, ಎಲ್ಲದೂ ಒಂದು ಪ್ಯಾಕೇಜ್ ಆದರೆ ಎಂಟರ್ಟೈನ್ಮೆಂಟಿಗೆ ಕೂಡ ಶಿಫ್ಟ್ ಆಗ್ತೀರಾ. ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ತುಂಬ ಡಿಫ್ರೆಂಟ್ ಫೀಲ್ಡ್ಗಳು. ಬಟ್ ಹೇಗೆ ನೀವು ಎಂಟರ್ಟೈನ್ಮೆಂಟಿಗೆ ಶಿಫ್ಟ್ ಆದ್ರಿ? ನೀವು ಮೂವಿಗೆ ಹೆಂಗೆ ಬಂದಿದ್ದು, ನಮ್ಮ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ? ನಾನು ಒಂದು 6th 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತೀನಿ. ಆವಾಗ ಕೋಲಾರದಲ್ಲಿ, ನಾನು ಹುಟ್ಟೂರು ಕೋಲಾರ. ಹೌದು ಹೌದು. ಕೋಲಾರದಲ್ಲಿ ಅಂತರಂಗ ಬೆಟ್ಟದ ಮೇಲೆ ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇರ್ತದೆ. ಓಕೆ. ಅದು ನಮ್ಮಮ್ಮ ತಾಯಿ ಅಣ್ಣಮ್ಮ ಅಂತ. ಅದು ಸುಂದರ ಕೃಷ್ಣ ಸರ್, ಹೌದು, ಹಿರಿಯರು ಕಲಾವಿದರು, ಅವರದ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇರ್ತಾರೆ. ಹೌದು. ಸೊ ನನಗೆ ಸ್ಕೂಲ್ ಬಿಟ್ಟಾಗ ಲಂಚ್ ಟೈಮ್ ಅಂತ ಬಿಡ್ತಾರೆ 1 ಗಂಟೆಗೆ. ನಾನು ಬೆಟ್ಟಕ್ಕೆ ಓಡ್ತೀನಿ ಶೂಟಿಂಗ್ ಓಡ್ಬೇಕು ಆಸೆಗೆ. ಓಕೆ. ನಮ್ಮ ಅಲ್ಲಿಂದ ಅಲ್ಲಿ ಬೆಟ್ಟಕ್ಕೆ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಓಕೆ. ಮೆಟ್ಲು ಒಂದು 1000 ಮೆಟ್ಲು ಹತ್ತಬೇಕು. ಸೊ ಓಡಿ 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 ಹೋಗಿ ಬರಿಗಾಲ ಇವಾಗ ಚಪ್ಪಲಿಯಲ್ಲಿಲ್ಲ ನಮಗೆ. ಬೆಟ್ಟದ ಮೇಲಕ್ಕೆ ಹೋಗ್ತೀನಿ. ಹೋಗಿದ ತಕ್ಷಣ ಅಲ್ಲಿ ಶೂಟಿಂಗ್ ನನ್ನ ಅದೃಷ್ಟಕ್ಕೆ ಹೆಂಗಿರ್ತದೆ, ಶೂಟಿಂಗಲ್ಲಿ ರೆಡಿಯಾಗಿರ್ತದೆ. ಸುಂದರ ಕೃಷ್ಣ ಅವರು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಂದರೆ ಅವ್ರಿಗೆ ಲಕ್ಕ ಹೊಡೆದಿರ್ತದೆ, ಪ್ಯಾರಲೈಸಿಸ್. ಸೊ ಬಂದಾಗ ಅಲ್ಲಿ ಪ್ರಸಾದ ಕೊಡೋಕ್ಕೆ ಕೂತಿರ್ತಾರೆ. ಅವರು ಕೂತಿರ್ತಾರೆ ಪ್ರಸಾದ ಇಸ್ಕೊಳ್ಳೋಕ್ಕೆ. ಅದ್ರ ಪಕ್ಕದಲ್ಲಿ ಅಕ್ಕಪಕ್ಕ ಜನ ಬೇಕಾಗಿರ್ತಾರೆ. ಅಲ್ಲಿ ಯಾರಾದ್ರು ಬಂದು ಕೂತ್ಕೊಳ್ಳಿ ಅಂತಾರೆ. ನಾನು ಸ್ಕೂಲ್ ಬಿಟ್ಟಿದ್ದಲ್ಲ, ಊಟ ಮಾಡಿಲ್ಲ, ಹೊಟ್ಟೆ ಸಿಗ್ತಾಯಿತ್ತಲ್ವ. ಸೊ ಅಲ್ಲಿ ನೋಡಿದ್ರೆ ಮೊಸರನ್ನ ಕೊಡೋಕೆ ರೆಡಿ ಇಟ್ಕೊಂಡಿರ್ತಾರೆ. ಆ ಮೊಸರು ತಿನ್ಬೇಕಲ್ಲ, ಓಡೋಗಿ ಅಲ್ಲೆಲ್ಲಿ ಕೂತ್ಕೋತೀನಿ. ಓಕೆ. ಸುಂದರ ಕೃಷ್ಣ ಸರ್ ಪಕ್ಕದಲ್ಲಿ ಕೂತ್ಕೋತೀನಿ. ನನಗೆ ಅವ್ರು ಸುಂದರ ಕೃಷ್ಣ ಅವ್ರದ್ದು ಗೊತ್ತಾಗೋದಿಲ್ಲ, ಮೇಕಪ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ. ಕೂತ್ಕೋತೀನಿ, ಮೊಸರನ್ನ ಕೊಡ್ತಾರೆ. ಕೊಡ್ತಾರೆ, ಹೊಟ್ಟೆ ಹಸ್ಕೊಳ್ಳಲ್ಲ, ಹಂಗೆ ಗಬ್ಬ 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 ಫುಲ್ಲು ತಿನ್ಬಿಡ್ತೀನಿ. ಫುಲ್ ತಿನ್ಬಿಟ್ಟಾಗ ಏನಾಗುತ್ತೆ, ಓಕೆ ಕಟ್ ಅಂತಾರೆ. ಕಟ್ ಅಂದ್ಬಿಟ್ಟು ಎಲ್ಲ ಡೈರೆಕ್ಟ್ ಚಪಾಲಿ ಇಡ್ತಾರೆ. ಹುಡುಗಾರು ತುಂಬ ಚೆನ್ನಾಗಿ ಆಕ್ಟ್ ಮಾಡೋದು ಹಂಗೆ ಹಿಂಗೆ ಅಂದ್ಬಿಟ್ಟು. ನನಗೆ ಆಸೆ ಏನಪ್ಪ ಅಂದರೆ, ಮೊಸರನ್ನ ಕೊಟ್ಟರು, ಆಮೇಲೆ ಚಪಾಳೆ ತಟ್ಟಿದ್ರು, ಇವ್ರಿಗೆ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂದರು. ಕೈಗೆ 4 ಆಣೆ ಕಾಸು ಕೊಟ್ಟರು. ಓಕೆ. ಅದನ್ನ 4 ಆಣೆ ಅದನ್ನ ತೊಗೊಂಡು ಏನು ಮಾಡ್ತೀನಿ, ಮತ್ತೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಮತ್ತೆ ಓಡ್ತೀವಿ ದಡದಿಂದ ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ಗೆ ಹೋಗಿ ಕೂತ್ಕೊಂಡು ನಗ್ತಾ ಇರ್ತೀನಿ, ಹಿಂದೆ ಬೆಂಚಲ್ಲಿ ಕೂತ್ಕೊಂಡು ನಗ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಯಾಕೋ ನಗ್ತಾಯಿ ಅಂತಾನೆ. ಈ ಸಿನಿಮಾ ತೆಗಿತಾರಲ್ಲ ಅವರು ತುಂಬ ಲೂಸುಗಳು ಕಾಣೋ ಅಂತೀನಿ. ಯಾಕೆ ಅಂದರೆ ನಾನು ಆಕ್ಟ್ ಮಾಡಿಸಿದ್ರು, ಮೊಸರನ್ನ ಕೊಟ್ಟರು, ಕೈಗೂ ಕಾಸು ಕೊಟ್ಕೊಡೋ 4 ಆಣೆ ಕೊಟ್ಟುಕೊಡೋ ಅಂತೀನಿ. ನಾನು ಆಕ್ಟ್ ಮಾಡಿದ್ರೆ ಮರ್ತೋಗಿರ್ತೀನಿ. ನಿಮಗೆ ಗೊತ್ತೇ ಇಲ್ಲ ನನಗೆ ಗೊತ್ತಿಲ್ಲ, ಬರುತ್ತೆ ಅದೆಲ್ಲ, ನನಗೆ ಏನು ಗೊತ್ತಿಲ್ಲ ನನಗೆ. ಅಂದರೆ ನಾನು ಆ ತಿಂದಿದ್ದ ಸ್ಟೈಲ್ ಇದೆಯಲ್ಲ, ಗಪ್ಪ 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 ಅಂತ, ಆ ತಿಂದಿದ್ದ ಸ್ಟೈಲ್ಗೆ ಅವ್ರಿಗೆ ಅದು ಆ ಒಂದು ಸಿಚುವೇಶನ್ ಬೇಕಾಗಿತ್ತು. ಸೊ ಹಂಗಾಗಿರೋದಕ್ಕೆ ಅವ್ರು ಖುಷಿಯಾಗಿರ್ತಾರೆ. ನನ್ನ ಸಿನಿಮಾ ಎಂಟ್ರಿ ಅಲ್ಲಿಂದ ಶುರು ಆಗುತ್ತೆ, ಬಾಲನಟನಾಗಿ. ಆಮೇಲೆ ನನಗೆ ನಮ್ಮಪ್ಪ ಡೈರೆಕ್ಟರ್ ಅಲ್ಲ, ಫಿಲಮ್ ಪ್ರೊಡ್ಯೂಸರ್ ಅಲ್ಲ, ನಮ್ಮ ಸಿನಿಮಾ ಬಗ್ಗೆ ನಮ್ಮ ನಾಲೆಡ್ಜ್ ಎಲ್ಲ ಗೊತ್ತಿಲ್ಲ. ಸರ್ ಅಲ್ಲಿಂದ ಲಿಂಕ್ ಕಟ್ ಆಗಿಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಈ ಭಾರತದ ಪ್ರತಿಷ್ಠಿತ ಪ್ರಶಸ್ತಿಯಾದ ಭಾರತ ಶ್ರೀ, ಭಾರತ ಶ್ರೇಷ್ಠ, ಮಿಸ್ಟರ್ ಇಂಡಿಯಾ, ಕರ್ನಾಟಕ ಶ್ರೀ, ಕರ್ನಾಟಕ ಶ್ರೇಷ್ಠ, ಏಕಲವ್ಯ ಎಲ್ಲ ಪ್ರಶಸ್ತಿಗಳು ತಗೊಂಡು ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಅಲ್ಲಿ ವ್ಯಾಯಾಮ ಮಾಡ್ತಾ ಇರ್ತೀನಿ. ಓಕೆ. ಅಲ್ಲೇನಾಗುತ್ತೆ, ಹಿಂದೂಧರ್ ಅಂತ ದಾವಣಗೆರೆಯವರು, ಅವರು ನನಗೆ ಆತ್ಮೀಯ ಸ್ನೇಹಿತರು, ಲೆಕ್ಚರರು. ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ, ಉದಯ ಟಿವಿಲೆಲ್ಲ ಸೀರಿಯಲ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನ ಜೊತೆ ವರ್ಕೌಟ್ ಎಕ್ಸರ್ಸೈಸ್ ಮಾಡೋಕ್ಕೆ ಬರ್ತಾರೆ. ನನ್ನ ಪರಿಚಯ ಮಾಡ್ಕೋತಾರೆ. ಪರಿಚಯ ಮಾಡ್ಕೊಂಡು ನನ್ನ ಕೇಳ್ತಾರೆ, ರವಿಯವರು ನೀವು ಯಾಕೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತ. ಇಲ್ಲ ಸರ್, ಸಿನಿಮಾಗೆ ನನಗೆ ದೂರ ಇದೆ, ಸಿನಿಮಾ ನಮಗೆ ಬೇಡ ಸರ್ ಅಂದ್ಬಿಡ್ತೀನಿ. ಅವರು ಅಣ್ಣಯ್ಯ ಅಂತ ರವಿಚಂದ್ರ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅವಾಗ ರವಿ ಸರ್ ಒಂದ್ಸತಿ ಬನ್ನಿ ಸ್ಪಾಟಿಗೆ ಲೊಕೇಶನ್ಗೆ ಹೋಗೋಣ ಬನ್ನಿ ಕರ್ಕೊಂಡು ಹೋಗ್ತಾರೆ. ನನಗೆ ಇಷ್ಟ ಇರಲ್ಲ, ಆದರೂ ಹೋಗ್ತೀನಿ. ದೊಡ್ಡ ಆಲ್ದ ಮಾಡಿದ್ರೆ ಒಂದು ಸೆಟ್ ಆಗಿರ್ತಾರೆ. ಅಲ್ಲಿ ಹೋದಾಗ ರವಿಚಂದ್ರ ಸರ್ ಅವಾಗ ಲಂಚ್ ಬ್ರೇಕ್ ಬಿಟ್ಟಿರ್ತಾರೆ. ರವಿ ಸರ್ ಆಚೆ ಬರ್ತಾರೆ. ಸರ್ ಜಿಮ್ ರವಿ ಅಂತ ಸರ್, ಬಾಡಿ ಬಿಲ್ಡರು, ಹಂಗೆ ಹಿಂಗೆ ಅಂತ. ನನಗೆ ಗೊತ್ತು, ಪೇಪರ್ ನೋಡಿದ್ದೀನಿ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸರ್ ಒಂದ್ಸತಿ ಶೋ ಮಾಡ್ತಾರೆ ಸರ್ ಅಂದ್ಬಿಟ್ಟು ಶೋ ತೆಗೆದು ಶೋ ಮಾಡ್ತೀನಿ. ಈ ಥರ ಶೋ ಅಲ್ಲೇ ಶೋ ಮಾಡ್ತೀನಿ. ಅವ್ರಿಗೆ ಖುಷಿಯಾಗ್ಬಿಡ್ತದೆ. ಖುಷಿಯಾಗ್ಬಿಟ್ಟು ಏನೋ ಕಣೋ ಬೆಳಿಗ್ಗೆ ಬರಬಾರ್ದಾಗಿತ್ತು ಕಣೋ, ಅಣ್ಣಯ್ಯದಲ್ಲಿ ಹಿಂಗೆ ಒಂದು ಕ್ಯಾರೆಕ್ಟರ್ ಇತ್ತು ಕಣೋ, ಬೆಳಿಗ್ಗೆ ಕಮಿಟ್ ಆಗೋಯ್ತದು, ಸರಿ ಬೇಡ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅಂತ ಹೇಳ್ತಾರೆ.
ಒಂದು ಸಿನಿಮಾ ಆಕ್ಟರ್ನ ಹತ್ರದಿಂದ ಫಸ್ಟ್ ಟೈಮ್ ನೋಡಿದ್ದು. ಅವ್ರು ರವಿಚಂದ್ರನ್ ಅವರು ಕನ್ನಡ ಇಂಡಸ್ಟ್ರಿನ ತುಂಬ ಉತ್ತುಂಗಕ್ಕೆ ತಗೊಂಡಂಥ ಮಹಾನ್ ವ್ಯಕ್ತಿ ಹೌದು ರವಿ ಸರ್. ಅವ್ರು ನೋಡಿದಾಗ ಅವ್ರು ನಂಗೆ ತುಂಬ ಖುಷಿ ಆಗುತ್ತೆ, ನಿಂಗೊಂದು ಚಾನ್ಸ್ ಕೊಡ್ತೀನಿ ನಮ್ಮ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ, ಅಷ್ಟೇ ಮರ್ತು ಬಿಡ್ತಾರೆ ಅವರು. ಸೊ ನಾನು ಒಂದು ಅಳವಡಿಸ್ಕೊತೀನಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದೇಣ ಮುಕ್ತಿ. ಹೌದು ಹೌದು ಹೌದು. ಗುರುವಿಗೆ ನಾವು ಯಾವತ್ತು ಗುಲಾಮರಾಗಲೇಬೇಕು. ಸೊ ಏನು ಮಾಡ್ತೀನಿ, ಅಲ್ಲಿಂದ ಅವ್ರನ್ನ ಬೆನ್ನತ್ತಿ ಅವ್ರ ಆಫೀಸ್ಗೆ ಹೋಗ್ತೀನಿ. ಏನು ಕೆಲಸ ಮಾಡಲ್ಲ, ಡೈಲಿ ಹೋಗೋದು, ಅವರಿದ್ದರೆ ಅವ್ರ ಕಾಲ್ಗೂ ನಮಸ್ಕಾರ ಮಾಡೋದು, ವಾಪಸ್ ಬರೋದು. ಡೈಲಿ ಹೋಗೋದು, ನಮಸ್ಕಾರ ಮಾಡಿ ಬರೋದು. ನಾನು ನಮಸ್ಕಾರ ಮಾಡಿ ನೋಡಿ ರವಿ ಸರ್ ನನ್ನ ಬೈತಾರೆ, ಯಾಕೋ ಹಿಂಗೆಲ್ಲ ಮಾಡ್ತೀವಿ, ಹೋಗೋ ಆಚೆ ಅಂತ ಬೈದ್ಬಿಡ್ತಾರೆ. ಹೋದಾಗ ನಮಸ್ಕಾರ ಮಾಡ್ತಾ ಇರ್ತೀನಿ. ಸೊ ಯಾವುದೇ ಸಿನಿಮಾ ಸೆಟ್ಟಲ್ಲಿ ಹೋಗೋದು, ಎಲ್ಲ ಸಿನಿಮಾ ಸೆಟ್ಗೆ ಹೋಗ್ತೀನಿ. 4-5 ವರ್ಷ ಆಗುತ್ತೆ ನನಗೆ ಸಿಗೋಂಥ ಕ್ಯಾರೆಕ್ಟರ್ ಯಾವುದು ಕೊಡೋದಿಲ್ಲ ಪಾಪ. ಯಾವ ಸಿನಿಮಾದಲ್ಲಿ ಇರೋದಿಲ್ಲ. ಅಂದ್ರೆ ಹೌದು, ಆಪ್ಟಾಗಿರಬೇಕು, ಮತ್ತೆ ನೀವು ಬಾಡಿ ಬಿಲ್ಡರ್ ಇದೆ, ಯಾವ್ದಾವ್ದೋ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ. ಹೌದು. ಸೊ ಅವಾಗೇನು ಮಾಡ್ತಾರೆ, ಸರಿ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಕೊನೆಗೇನಾಗುತ್ತೆ, ಒಂದು ಕರೆ ಬರ್ತದೆ, ಸಕಲೇಶ್ಪುರದಲ್ಲಿ ಬರಬೇಕು, ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ರವಿ ಸರ್ ಕರೆದಿದ್ದಾರೆ ಅಂತ. ನನಗೆ ತಲೆ ಕೆಟ್ಟೋಗ್ತದೆ, ಸಿನಿಮಾ ಕ್ಯಾರೆಕ್ಟ್ರು ಏನು ರವಿ ಸರ್ ಕರೆದ್ಬಿಟ್ಟು. ಸೊ ಎದ್ದು ಬಿದ್ದು ಓಡ್ತೀನಿ. ಓಡಿದಾಗ ಅಲ್ಲೇನಾಗುತ್ತೆ, ಒಂದು ದೊಡ್ಡ ಸೆಟ್ ಹಾಕಿರ್ತಾರೆ, ಅಲ್ಲಿ ಬೇಸಿಗೆ ಕಾಲ ಬೇರೆ, ಥರ್ಮಾಕೋಲ್ ಬೇರೆ, ಅದು ಬಾಕ್ಸಿಂಗ್ ಸೆಟ್ ಹಾಕಿರ್ತಾರೆ, ಫೈಟ್ ಮಾಡೋ ಸೆಟ್ ಹಾಕಿರ್ತಾರೆ, ಥರ್ಮಾಕೋಲ್ ಹಾಕಿರ್ತಾರೆ. ನನಗೆ ಬಟ್ಟೆ ಬಿಚ್ಬಿಟ್ಟು ಒಂದು ಪಂಚೆ ಕಟ್ಸ್ಬಿಡ್ತಾರೆ, ಗೋಶಿತ ಕಟ್ಬಿಟ್ಟು ಫೈಟು. ನನಗೆ ಕ್ಯಾಮ್ರಾ ಎದುರಿಸಿಲ್ಲ, ಕ್ಯಾಮ್ರಾ ನೋಡಿಲ್ಲ, ಫೈಟ್ ಕಲ್ತಿಲ್ಲ, ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಸಿನಿಮಾ ನಾಲೆಡ್ಜ್ ಇಲ್ಲ. ನಮ್ಮ ಫ್ಯಾಮಿಲಿ ಯಾರು ಸಿನಿಮಾ ಬಗ್ಗೆ ಗೊತ್ತೇ ಇಲ್ಲ, ಏನೋ ಗೊತ್ತಿಲ್ಲ. ಸರಸ್ವತಿ ಏನು ಮಾಡ್ತಾಳೆ, ನಮ್ಮ ಕಲಾ ಸರಸ್ವತಿ ನನಗೆ ಆಶೀರ್ವಾದ ಮಾಡ್ತಾಳೆ ಅಂದ್ಕೊಂಡಿದ್ದೀನಿ. ಸೊ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ಫೈಟು. ನನ್ನ ಆಪೋಸಿಟಾಗಿ ವೇಣು ಅಂತ ಇರ್ತಾರೆ, ನನಗೆ ಗೊತ್ತಿಲ್ಲ, ನಾನು ಫೈಟ್ ಮಾಡ್ತಾ ಇರ್ತೀನಿ, ಅವರು ಫೈಟ್ ಮಾಡ್ತಾರೆ. ಮಾಡಿ 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 ಕೊನೆಗೇನಾಗುತ್ತೆ, ಫೈಟು ತುಂಬ ಅದ್ಭುತವಾಗಿ ಬರ್ತದೆ. ನಾನು ಕೆಲವು ಸಲ ಅವ್ರನ್ನ ನಿಜವಾಗ್ಲೂ ಹೊಡೆದ್ಬಿಡ್ತೀನಿ, ಫೈಟಲ್ಲಿ ನಿಜವಾಗ್ಲೂ ಹೊಡೆದ್ಬಿಡ್ತೀನಿ ಅವ್ರಿಗೆ. ಹೌದು, ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಶೂಟಿಂಗ್ಸ್ ಅಲ್ಲಿ, ಫೈಟಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ ನಮಗೆ. ಆ ಟೈಮಲ್ಲಿ ತಗೊಂಡೋಗಿ ಡೈರೆಕ್ಟ್ ಫೈಟಿಂಗ್ ಹೊಡೆದೇ ಬಿಟ್ಟಿದ್ದೀನಿ ಅವ್ರಿಗೆ. ಓಕೆ, ಟೋಟಲ್ ಒಂದು 15-20 ಎಪಿಸೋಡ್ 20 ನಿಮಿಷ ಆಗುತ್ತೆ. ಅದನ್ನ 4 ದಿವಸ ಶೂಟ್ ಮಾಡ್ತಾರೆ. ಸೊ ಹಿಂಗಾಗುತ್ತೆ ನನಗೆ, ಅಂದರೆ ಆ ಬಿಸಿಲಿಗೆ, ಆ ಸಕಲೇಶ್ಪುರ, ಆ ಇದಕ್ಕೇನಾಗುತ್ತೆ, ಬರೀ ಮೈ ಬೇರೆ ಎಲ್ಲ ಕಿತ್ತೋಗ್ಬಿಡ್ತೀನಿ, ಎಲ್ಲ ಬಾಡಿಯೆಲ್ಲ ಓಪನ್ ಆಗ್ಬಿಡ್ತದೆ. ದೇವರೇ ನಮ್ಮಪ್ಪ ಯಾವತ್ತಪ್ಪ ಸಿನಿಮಾ ಶೂಟಿಂಗ್ ಮುಗಿತದೆ, ಇದು ನಾನು ಸಾಕಪ್ಪ, ನಾನು ಬ್ಯಾಕಪ್ಪ ಸತ್ರು ನಾನು ಸಿನಿಮಾಗೆ ಬರಲ್ಲ ಅಂತ ಹೇಳ್ತೀನಿ. ಅಷ್ಟು ನೋವಾಗ್ತಾ ಇರ್ತದೆ. ರಾತ್ರಿ ಮೇಲೆ ನಿದ್ದೆ ಬರಲ್ಲ, ಕಣ್ಣೆಲ್ಲ ಕೆಂಪಾಗುತ್ತೆ, ಕಣ್ಣೆಲ್ಲ ಮಾರ್ಕ್ ಆಗ್ಬಿಡ್ತದೆ, ಎಲ್ಲ ಫುಲ್. ಲಾಸ್ಟ್ ಡೇ ಆಗುತ್ತೆ, ರವಿ ಸರ್ ಕೂತಿರ್ತಾರೆ, ಸಿನಿಮಾ ಎಲ್ಲ ಮುಗಿತದೆ. ನೀವು ನಂಬಲೇಬೇಕು, ಕ್ಯಾಮ್ರಾ ಮುಂದೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ನೋಡಿ, ಓಡೋಗ್ಬಿಟ್ಟೆ, ದಡ 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 ಓಡ್ತಾ ಇದ್ದೀನಿ. ರವಿ ಸರ್ ಮೈಕಲ್ಲಿ ಕರೀತಾರೆ, ಏಯ್ ಬರೋ ಇಲ್ಲಿ ಜಿಮ್ ರವಿ ಅಂತ ಕರೀತಾರೆ. ಫಸ್ಟ್ ಪೇಮೆಂಟ್ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ಸಿನಿಮಾಗೆ ಬರ್ತೀಯಾ ಅಂತ ನಾನು ರೇಗಿಸ್ತಾರೆ. ನಾನು ಹಿಂಗೆ ಅಂತೀನಿ, ನನ್ನ ತಾಯಣಿಗೂ ಸರ್, ನಾನು ಈ ಸಿನಿಮಾಗೆ ಬರಲ್ಲ ಸರ್, ನಾನು ಸಿನಿಮಾ ಸವಾಸನೆ ಬೇಡ ನನಗೆ ಅಂದ್ಬಿಟ್ಟು ಓಡೋಗ್ಬಿಡ್ತೀನಿ. ಆ ಓಡೋದಂಥ ರವಿ ಇವತ್ತು 105 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಅಂದರೆ ಕಲಾ ಸರಸ್ವತಿ ಯಾರನ್ನೂ ಬಿಡಲ್ಲ, ಒಂದ್ಸತಿ ನಾವು ಒಪ್ಕೊಂಡ್ರೆ ಬಿಡಲ್ಲ. ಜೊತೆಗೆ ಒಂದು ಕನ್ನಡ ಸಿನಿಮಾ ಹೀರೋ ಮಾಡಿದ್ದೀನಿ, ಅದು ಕೂಡ 50 ಡೇಸ್ ಹೋಗಿದೆ. ಇಷ್ಟೇ, ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ತಲೆ ಬಗ್ಸಿ ಅದನ್ನು ತೊಡಗಿಸ್ಕೊಂಡಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ. ಸತ್ಯ. ಹೌದು ಸರ್. ಓಕೆ, ನಿಮಗೆ ಫಸ್ಟು ರವಿ ಸರ್ ಪರಿಚಯ ಆದಾಗ ನಿಮ್ಮನ್ನು ಗುರ್ತಿಡಿತಾರೆ ಅವರು. ಏನಕ್ಕಂದರೆ ಅವರು ಅಣ್ಣಯ್ಯ ಸಿನಿಮಾ ಟೈಮಲ್ಲಿ ತುಂಬ ಟಾಪಲ್ಲಿ ಇರ್ತಾರೆ ಅವರು. ಅಷ್ಟು ಟಾಪಲ್ಲಿ ಇದ್ದವರು ನೀವು ಇಂಟರ್ನ್ಯಾಷನಲ್ ಹೋಗಿದ್ದೀರಾ, ನ್ಯಾಷನಲ್ ಹೋಗಿದ್ದೀರಾ, ನಾನು ಪೇಪರಲ್ಲಿ ನೋಡಿದ್ದೀನಿ ಅಂತ ಗುರ್ತಿಡಿದಾಗ ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಆಮೇಲೆ ನಾನು ಎಲ್ಲರಿಗೂ ಹೇಳ್ಕೊಂಡು ರವಿ ಸರ್ ಪರಿಚಯ, ರವಿಚಂದ್ರ ಸರ್ ಪರಿಚಯ ಅಂತ. ಅದೊಂಥರ ಒಳ್ಳೆ ಇದಾಯಿತು, ನನಗೆ ತುಂಬ ಖುಷಿ ಆಯಿತು. ಓಕೆ ಸರ್, ಸಿನಿಮಾ ರಿಲೀಸ್ ಆಗುತ್ತೆ, ರಿಲೀಸ್ ಆದಮೇಲೆ ನೀವು ಥಿಯೇಟರ್ಗೆ ಹೋಗಿ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನಿಮಗೆ ಹೇಗೆ ಅನ್ನಿಸ್ತು? ಆ ಸಿನಿಮಾದ ನನ್ನ ಎಪಿಸೋಡ್ ನೋಡಿದ ತಕ್ಷಣ ನಾನು ಎಲ್ಲ ಇಡೀ ಜಗತ್ತನ್ನೇ ಮರ್ತ್ಬಿಟ್ಟೆ. ಮತ್ತೆ ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡಬೇಕಲ್ವಾ, ಇನ್ನೊಂದು ಸಿನಿಮಾ ಹೋಗ್ಬೇಕಲ್ವಾ. ಸೊ ಅಂತ ಏನೋ ಒಂದು ಕ್ಯೂರಿಯಸ್, ಅದು ದೊಡ್ಡ ಸಿನಿಮಾ, ಅದು ದೊಡ್ಡ ಬ್ಯಾನರ್ ಅದು. ಹೌದು ಹೌದು. ಸೊ ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಸೈ ಅನ್ಸ್ಕೊಂಡೆ. ಹಂಗಾಗಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಶಾಶ್ವತವಾಗಿದ್ದೀನಿ, ಇವಾಗಲೂ ಇದ್ದೀನಿ, ಇನ್ನು ಮುಂದಕ್ಕೂ ಇರ್ತೀನಿ, ಇದ್ದೇ ಇರ್ತೀರಾ. ಹೌದು. ಆ ತಾಯಿ ಬೇಡಪ್ಪ ಅಂತ ಮತ್ತೆ ಕರೆಸ್ಕೊಂಡ್ರು. ಸೊ 105 ಸಿನಿಮಾ ಆಕ್ಟ್ ಮಾಡಿದೆ, ತೆಲುಗು ಮಾಡಿದೆ, ಹೌದು, ತಮಿಳ್ ಮಾಡಿದೆ, ಕನ್ನಡ ಮಾಡಿದೆ, ಮಲಯಾಳಿ ಮಾಡಿದೆ, ತೆಲುಗಲ್ಲಂತೂ ಸುಮಾರು 35 ಸಿನಿಮಾ ತೆಲುಗಲ್ಲಿ ಮಾಡಿದೆ. ಅದೇ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡಿ ಆ ಸಿನಿಮಾಗೇನೆ ಬೇಡಪ್ಪ ಅಂತ ಅನ್ಕೊಂಡವರು 150 ಸಿನಿಮಾ, ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಸೇರಿಸಿ. ಹೌದು, ಕನ್ನಡದಲ್ಲಿ ವಿಷ್ಣು ಸರ್ ಜೊತೆ ಮಾಡಿದ್ದೀನಿ, ಅಂಬರೀಷ್ ಅಣ್ಣ ಜೊತೆ ಮಾಡಿದ್ದೀನಿ, ದೇವರಾಜ ಸರ್ ಜೊತೆ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಮಾಡಿದ್ದೀನಿ, ದೊಡ್ಡ ಜೊತೆ ಎಲ್ಲ ಕಲಾವಿದರ ಜೊತೆ ಎಂಥವ್ರ ಜೊತೆ ಮಾಡಿ ನಾನು ಎಲ್ಲ ಜೊತೆ ಆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದಕ್ಕಿಂತ ಪುಣ್ಯದ ಭಾಗ್ಯ ನನಗೆ ಇನ್ನೇನು ಬೇಕು. ಹೌದು ಹೌದು. ಇಂಡಸ್ಟ್ರಿಗೆ ಬಂದು ಅವರೆಲ್ಲರ ಜೊತೆ ಒಡನಾಟ ಇಟ್ಕೊಂಡು ಅವರೆಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಂದರೆ ಅದು ಆ್ಯಕ್ಚುಲಿ ತುಂಬ ದೊಡ್ಡ ವಿಷಯ. ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ, ಶಿವಣ್ಣ ಜೊತೆ ಆಕ್ಟ್ ಮಾಡಿದ್ದೀನಿ. ಅಪ್ಪು ಸರ್ ನನ್ನ ಜಿಮ್ ಸ್ಟೂಡೆಂಟ್. ಹೌದು ಹೌದು. ಅಪ್ಪು ಸರ್ ಅವರು ನನ್ನ ಜಿಮ್ನ ವಿದ್ಯಾರ್ಥಿ ಅಂದರೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂತ ಮಹಾನ್ ವ್ಯಕ್ತಿನ ವಿದ್ಯಾರ್ಥಿಯಾಗಿ ಪಡೆದಿದ್ದಕ್ಕೆ ನಾನೇ ಪುಣ್ಯವಂತ. ಆದರೆ ನಾನು ಯಾವತ್ತೂ ಅವ್ರನ್ನ ವಿದ್ಯಾರ್ಥಿ ನೋಡಲೇ ಇಲ್ಲ. ಅವ್ರು ಯಾವತ್ತೂ ನನ್ನನ್ನು ಗುರು ಅಂತ ಬಿಟ್ಕೊಳ್ಳೇ ಇಲ್ಲ.
ಎಲ್ಲಿ ಸಿಕ್ಕಿದ್ರು ಮಾಸ್ಟರ್ ಮಾಸ್ಟರ್ ಅಂತಲೇ ಮಾತಾಡ್ತಾಯಿದ್ರು. ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವ್ರು ಹಾಕ್ಕೊಟ್ಟಂಥ ಸವಿ ನೆನಪುಗಳು, ಅವ್ರು ಮಾಡಿದಂಥ ಕೆಲಸಗಳು, ಅವರು ನಡೆದಂಥ ದಾರಿ ಎಲ್ಲನೂ ನಮ್ಮನ್ನು ತುಂಬ ಚುಚ್ಚಿ ಸಾಗಿಸ್ತಾ ಇರ್ತದೆ. ಅಪ್ಪು ಸರ್ ನೀವು ಎಲ್ಲೇ ಇರಿ, ಅದು ನಮ್ಮ ಮನಸ್ಸಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜನತೆ ಮನದಲ್ಲಿ ಸದಾ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನೀವೇನೆಲ್ಲ ಬುನಾದಿ ಹಾಕ್ಕೊಟ್ಟಿದ್ರೆ, ಸಮಾಜ ಸೇವೆ ಆಗ್ಬೋದು, ಗುರುಹಿರನ್ನ ಪ್ರೀತಿ ಮಾಡೋದಾಗ್ಬೋದು, ಗುರುಹಿರ ಗೌರವಿಸೋದಾಗ್ಬೋದು, ಆಮೇಲೆ ಇಂಡಸ್ಟ್ರಿಲಿ ನಡ್ಕೊಂಡ ರೀತಿ ಆಗ್ಬೋದು, ನೀವು ತೋರಿಸಿದಂಥ ಒಂದು ಏನು ಒಳ್ಳೆತನ ಆಗ್ಬೋದು, ಅದನ್ನು ನಾವು ಯಾವತ್ತು ಅಳವಡಿಸ್ಕೋತೀವಿ. ಮುಂದೆ ಬರುವಂಥ ಎಲ್ಲ ಹೊಸ ನಟರಿಗಾಗ್ಬೋದು, ಯುವಕರಿಗಾಗ್ಬೋದು ದಾರಿದೀಪ ಆಗುತ್ತೆ ನಮ್ಮ ಮಾತನ್ನು ಹೇಳ್ತಾ ಅಪ್ಪನ ಸ್ಮರಣೆ ಮಾಡ್ಕೋತಾ, ಅಪ್ಪು ಅಮರವಾಗಿರಲಿ, ಅಪ್ಪು ಅವರೇ ಮತ್ತೆ ಹುಟ್ಟು ಬನ್ನಿ ಅಂತೇಳಿ ನಾನು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಮೇಡಮ್. ಅಪ್ಪು ಅವ್ರು ಮತ್ತೆ ಬಂದರೆ ನಮ್ಮ ಇಂಡಸ್ಟ್ರಿಗೆ ಬರಲಿ, ಅದೇ ರೀತಿ ಬರಲಿ ಅಂತ ಕೇಳ್ಕೊಳ್ಳೋಣ. ಖಂಡಿತ ಮೇಡಮ್, ಬಂದೇ ಬರ್ತಾರೆ, ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಕರ್ನಾಟಕದ ಖ್ಯಾತ ನಿರ್ದೇಶಕರು, ಹೌದು, ಎಸ್ ನಾರಾಯಣ ಹಿರಿಯರು ಆದಂಥ ಎಸ್ ನಾರಾಯಣ ಅವರು ಹೌದು ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಹೌದು, ಅದೊಂದು ಒಳ್ಳೆ ಪಾತ್ರನ ಕೊಡ್ತಾರೆ. ಅದರಲ್ಲಿ ಮಾಡಿದಂಥ ಪಾತ್ರ ಇವತ್ತು ಮಾತಾಗಿದೆ. ತುಂಬ ಖುಷಿ ಆಯ್ತು ನನಗೆ. ಒಂದು ಸೋಲೋ ಫೈಟ್, ದೊಡ್ಡ ಹೀರೋ ಜೊತೆ ಒಂದು ಫೈಟ್ ಇರ್ತದೆ, ನನಗಂತೂ ಭಾರಿ ಖುಷಿ ಆಯಿತು. ಸೊ ಆ ಸಿನಿಮಾಯಿಂದ ನನಗೆ ಇನ್ನೊಂದು ಸುಮಾರು ಸಿನಿಮಾಗಳೆಲ್ಲ ಬಂತು. ಯಾಕಂದರೆ ಆಮೇಲೆ ರವಿ ಸರ್ನ ನೀವು ನೋಡಿದಷ್ಟು ಈಸ್ ವೆರಿ ಹಂಬಲ್, ತುಂಬ ಆತ್ಮೀಯತೆ, ಕಲಾವಿದರಿಗೆ ಅವ್ರು ಕೊಡೋ ಮರ್ಯಾದೆ ಆಗ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗ್ಬೋದು, ತುಂಬ ಚೆನ್ನಾಗಿ ನಡ್ಕೋತಾರೆ. ಅವರೊಂದು ಸಿನಿಮಾಯಿಂದ ನನಗೆ ಇವತ್ತು ತುಂಬ ಲೈಫ್ ಸಿಕ್ಕಿದೆ ಅಂದರೆ ತಪ್ಪಾಗ್ಲಾರ್ದು ಮೇಡಮ್. ಓಕೆ ಸರ್, ಇವಾಗ ನೀವು ಫಸ್ಟ್ ನಾವು ಆ್ಯಕ್ಟಿಂಗ್ ಮಾಡೋದಕ್ಕೇ ಕ್ಯಾಮ್ರಾ ಮುಂದೆ ನಿಂತಾಗ ಭಯ ಆಗುತ್ತೆ, ಶಿವರ್ ಆಗುತ್ತೆ, ಮತ್ತು ವಾಯ್ಸ್ ನಡುಗುತ್ತೆ, ಇದೆಲ್ಲ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೇ ಆಗುತ್ತೆ. ನೀವು ಏಕಾಏಕಿ ಹೋದಾಗ ಫಸ್ಟ್ ಫೈಟೇ ಮಾಡ್ತೀರಾ, ಫೈಟ್ ಬಗ್ಗೆ ನಾಲೆಜ್ ಇದ್ರೂ ಆ್ಯಕ್ಟ್ ಮಾಡೋದು ಗೊತ್ತಿರಲ್ಲ. ಸೊ ಅದನ್ನು ಹೆಂಗೆ ಕ್ಯಾರಿ ಮಾಡಿದ್ರಿ ಸರ್ ನೀವು? ಇಲ್ಲ, ಅದೇನಾಗುತ್ತೆ ಮೇಡಮ್, ಹೊಟ್ಟೆ ಹಸಿವಿದ್ದಾಗ ಏನು ಕೊಟ್ಟು ಊಟ ಮಾಡಿಬಿಡ್ತಾರಂತೆ. ಆ ಥರ ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಛಲ ಇತ್ತು, ಹಠ ಇತ್ತು. ನಾನು ಕಾಸ್ಕಂತೂ ಯಾವತ್ತೂ ಸಿನಿಮಾ ಮಾಡಲೇ ಇಲ್ಲ. ಕೊಟ್ಟಾಗ ಬೇಡ ಅಂತ ಹೇಳಿಲ್ಲ, ಕೊಡದೇದಾಗ ಬೇಜಾರು ಮಾಡ್ಕೊಳ್ಳಿಲ್ಲ, ಕೊಡದೇದಾಗ ಬೈಕೊಂಡು ಹೋಗಲಿಲ್ಲ. ಸೊ ಇರಲಿ ಅಂತಬಿಟ್ಟು ಹೋಗಿದ್ದೀನಿ. ಸೊ ಆ ಒಂದು ಕಲಾ ಸರಸ್ವತಿ ನಾನು ಇವತ್ತು ಇಲ್ಲದಂಗೆ ಕರ್ಕೊಂಡಿದ್ದೆ ಮೇಡಮ್. ಹೌದು ಸರ್. ಓಕೆ, ಇವಾಗ ಆ್ಯಸ್ ಆಫ್ ನಾವು ಇವಾಗ ಟ್ರೆಂಡಿಂಗ್ ಇರೋದೇನು ಅಂತಂದರೆ ಶಾಂತಿ ಕ್ರಾಂತಿ ಸಿನಿಮಾ. ಅದನ್ನು ರಿಲೀಸ್ ಮಾಡಬೇಕು, ಮತ್ತು ಅದು ನಮ್ಮ ರವಿಚಂದ್ರನ್ ಅವರ ಡೈರೆಕ್ಷನ್, ಅವ್ರದ್ದೇ ಪ್ರೊಡಕ್ಷನ್, ಅವರೇ ಹೀರೋ ಆಗಿ ಮಾಡಿರೋದು. ಮೊದಲನೇ ಪ್ಯಾನ್ ಇಂಡಿಯಾ ಮೂವಿ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ ರವಿ ಸಾರ್ಗೆ ಅದು ಕ್ರೆಡಿಟ್ ಹೋಗಲೇಬೇಕು. ಇವತ್ತೇನೆಲ್ಲ ಪ್ಯಾನ್ ಇಂಡಿಯಾ ಅಂತೇಳಿ ಇವತ್ತು ಮಾಡ್ತಾರೆ, 30 ವರ್ಷದಿಂದ ಪ್ಯಾನ್ ಇಂಡಿಯಾ ಅಂತ ಮಾಡಿ ಅವತ್ತು ಸಾವಿರಾರು ಮಕ್ಕಳನ್ನ ಒಂದು ಕಡೆ ಸೇರಿಸಿ, ಆ ಮಕ್ಕಳು ಯಾವುದು ಲೋಪದೋಷ ಬರ್ದಂಗೆ, ಆ ಮಕ್ಳಿಗೆ ತೊಂದರೆ ಆಗ್ದಂಗೆ, ಆ ಮಕ್ಕಳಿಗೆ ಡಿಸ್ಟರ್ಬ್ ಆಗ್ದಂಗೆ, ಅವ್ರ ಅಪ್ಪ ಅಮ್ಮಂಗೆ ತೊಂದರೆ ಆಗ್ದಂಗೆ ಎಲ್ಲರಿಗೂ ನೋಡಿ ಆ ಒಂದು ಚಿತ್ರಣ ಎಷ್ಟು 4 ಜನ ಹೀರೋಸ್, ಆ ಹೀರೋಸ್ನಾಕಿ ಒಟ್ಟಿಗೆ ಸಿನಿಮಾ ಮಾಡಿದಂಥ ದೊಡ್ಡ ಏನಾದರೂ ಕೀರ್ತಿ ಬರಬೇಕು ಅಂದರೆ ರವಿ ಸಾರ್ಗೆನೆ. ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲಿಂದ ತೊಗೊಂಡೋಗಿ ಮೇಲಕ್ಕೆ ಉತ್ತುಂಗಕ್ಕೆ ತೊಗೊಂಡಂಥ ಕೀರ್ತಿ ಬರಬೇಕು, ರವಿ ಸಾರ್ಗೆ ಬರಬೇಕು. ಸೊ ಅವರು ಕೊಟ್ಟಂಥ ಒಂದು ಅಭಿರುಚಿ ಹಾಡುಗಳಾಗ್ಬೋದು, ಅವ್ರು ಕೊಟ್ಟಂಥ ಒಂದು ಸಿನಿಮಾ ರಂಗಕ್ಕೆ ಒಂದು ರಂಗ ಕೊಟ್ಬಿಟ್ರು. ಅಂದರೆ ಅವ್ರ ಸ್ಟೈಲೇ ಬೇರೆ. ರವಿಚಂದ್ರನ್ ಸರ್ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ, ಯಾರೂ ಎರಡು ಕೈ ತೋರಿಸೋಕ್ಕಾಗಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೊಂದು ಯೋಗ್ಯತೆ ಇರಬೇಕು. ಮತ್ತೆ ಅವ್ರ ರೀತಿ ಯೋಚನೆ ಮಾಡೋಕ್ಕಂತೂ ಬರೋದೇ ಇಲ್ಲ. ಹೌದು, ಹಂಸಲೇಖ ಸರ್ ರವಿಚಂದ್ರನ್ ಸರ್ ಕಾಂಬಿನೇಷನ್ ಜೋಡಿ ಸಾಂಗ್ ಹಾಡುಗಳಿದಾವಲ್ಲ, ಅದು ಎವರ್ಗ್ರೀನ್, ಯಾರೂ ಅದನ್ನು ತೋರ್ಸೋಕ್ಕಾಗಲ್ಲ. ಸೊ ಮತ್ತೊಮ್ಮೆ ನಾನು ಹೇಳ್ತೀನಿ, ನಮ್ಮ ಉದಯ ಮುಖಾಂತರ ರವಿ ಸಾರು ಮತ್ತು ಹಂಸಲೇಖ ಸರ್ ಮತ್ತೆ ಒಂದಾಗಿ ಮತ್ತೆ ಹಳೇ ರವಿಚಂದ್ರ ಸರ್, ಹಳೇ ಹಂಸಲೇಖ ಸರ್ ಥರ ಒಂದೊಳ್ಳೆ ಎಪಿಸೋಡ್ ಮಾಡಿ, ಒಂದೊಳ್ಳೆ ಸಿನಿಮಾ ಮಾಡಿ ಕನ್ನಡ ಜನರಿಗೆ ಕೊಡಿ. ಉದಯ ಕಾಮಿಡಿ ಮುಖಾಂತರ ಮನೆ ಮಾಡ್ಕೊತೀರಿ ಇಬ್ಬರಿಗೂ. ಹೌದು ಸರ್, ನೀವು ಮೆನ್ಷನ್ ಮಾಡಿದ್ರಿ ಪ್ರೇಮಲೋಕ ಹಾಗೂ ಶಾಂತಿ ಕ್ರಾಂತಿ, ಈ ಎರಡೂ ಸಿನಿಮಾಗಳು ತುಂಬಾ ಡಿಫ್ರೆಂಟ್ ಆಗಿ ಇದ್ದಂಥ ಸಿನಿಮಾಗಳು, ಯಾರು ಟಚ್ ಮಾಡಿಲ್ಲ. ಮತ್ತೆ ಅಷ್ಟೊಂದು ದೊಡ್ಡ ಬಜೆಟ್, 91 10 ಕೋಟಿ ಅಂತಂದ್ರೆ ತಮಾಷೆ ಮಾತೇ ಇಲ್ಲ. ಈ ಟೈಮಲ್ಲಿ ಅದು ಎಷ್ಟೊಂದು ಆಗೋಗ್ಬಿಡುತ್ತೆ. ಆ ಟೈಮಲ್ಲಿ ಅಷ್ಟು ಧೈರ್ಯ ಮಾಡಿ, ಅದಕ್ಕೆ ರಣಧೀರ ಅವರೇ, ರವಿ ಸರ್ ರಣಧೀರ. ರವಿ ಸರ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ನಮಗೆ ಗೊತ್ತಿರೋದೇನು, ಕ್ಯಾಮ್ರಾ ಮುಂದೆ ಹೆಂಗಿರ್ತಾರೆ, ಅವ್ರ ಪ್ರೊಡಕ್ಷನ್ ಹೆಂಗಿದೆ, ಅವ್ರ ಡೈರೆಕ್ಷನ್ ಹೆಂಗಿದೆ, ಬಟ್ ಆ್ಯಸ್ ಅ ಪರ್ಸನ್ ರವಿ ಸರ್ ಬಗ್ಗೆ ನೀವೇನು ಹೇಳ್ತೀರಾ? ರವಿ ಸರಿಂದ ಯಾರಿಗೂ ಉಪಯೋಗ ಆಗಿದೆ ನನಗೆ ಗೊತ್ತಿಲ್ಲ, ನಾನು ಹತ್ತನ್ನು ನೋಡಿಲ್ಲ. ಬಟ್ ರವಿ ಸರಿಂದ ನನಗೆ ತುಂಬ ಉಪಯೋಗ ಆಗಿದೆ. ರವಿಚಂದ್ರ ಅವರು ಒಂದು ಆಶೀರ್ವಾದದಿಂದ ನಾನು ಇವತ್ತು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಾಗಿದೆ. ಕಾರಣ ಏನಪ್ಪ ಅಂದರೆ, ನಾನು ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ ಆಗಿ ಅವಾರ್ಡ್ ತೊಗೊಂಡು ಎಲ್ಲ ಓಡಬೇಕಾಗಿದ್ರೆ ಸಿಪಾಯಿ ಸಿನಿಮಾ ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿರಲ್ಲ. ತೆಲುಗುನ ಏನು ಮಾಡ್ತಾರೆ, ಚಿರಂಜೀವಿ ಸರ್ ಬರ್ತಾರೆ ಬೆಂಗಳೂರಿಗೆ. ರವಿ ಸಾರು ಚಿರಂಜೀವಿ ಸರ್ ಇಬ್ಬರು ಆತ್ಮೀಯ ಸ್ನೇಹಿತರು. ರವಿಚಂದ್ರ ಚಿರಂಜೀವಿ ಸರ್ಗೆ ಎಕ್ಸರ್ಸೈಸ್ ಹೇಳ್ಕೊಡ್ಬೇಕಾಗಿತ್ತು. ಯಾರಾದ್ರು ಬೇಕು ಅಂದಾಗ ನನ್ನನ್ನು ಸಜೆಸ್ಟ್ ಮಾಡ್ತಾರೆ, ಬಾಡಿ ಬಿಲ್ಡರ್ ರವಿ ಇದನ್ನು ಕರ್ಕೊಂಡು ಹೋಗಿ ಅಂತ. ನಾನೇನು ಮಾಡ್ತೀನಿ, ಮೆಗಾ ಸರ್ ಚಿರಂಜೀವಿ ಅವ್ರಿಗೆ ಎಕ್ಸರ್ಸೈಸ್ ಹೇಳ್ಕೊಡಕ್ಕೆ ಹೋಗ್ತೀನಿ. ಇಲ್ಲಿಗೆ ಬೆಂಗಳೂರು ಬಂದಿರ್ತಾರೆ, ಯಲಹಂಕದಲ್ಲಿ ಅವ್ರದ್ದು ರೆಸಾರ್ಟ್ ಇದೆ, ತೃಪ್ತಿ ರೆಸಾರ್ಟ್ ಅಂತ, ಅಲ್ಲಿ ಉಳ್ಕೋತಾರೆ. ನನಗೆ ಬಂದು ಹೇಳ್ತಾರೆ, ಯಾರು ಅಸ್ಟೆಂಟ್ ಬಂದಿದ್ದಾರೆ, ರವಿ ಸರ್ ಈ ಥರ ಚಿರಂಜೀವಿಗೂ ಎಕ್ಸರ್ಸೈಸ್ ಹೇಳ್ಕೊಡ್ಬೇಕಂತೆ, ವರ್ಕೌಟ್ ಬನ್ನಿ ವ್ಯಾಯಾಮ ಮಾಡ್ಕೊ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಅಲ್ಲಿ ಬಿಡ್ತಾರೆ. ನಾನೇನು ಮಾಡ್ತೀನಿ, ಚಿರಂಜೀವಿ ನೋಡೋದೇ ನಮ್ಮ ಭಾಗ್ಯ ಪುಣ್ಯ, ಯಪ್ಪ ಅಂತ ದೊಡ್ಡ ಕಲಾವಿದ.
ಸೊ ಅವ್ರಿಗೆ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 15-20 ದಿವಸ ಅಥವಾ ಹತ್ತತ್ರ ಒಂದು ತಿಂಗಳು ಅಂದ್ಕೊಳ್ಳಿ ಓಕೆ. ವ್ಯಾಯಾಮ ಮಾಡಿಸ್ತೀನಿ. ವರ್ಕೌಟ್ ಎಲ್ಲ ಮಾಡಿಸ್ಬೇಕು, ಮಾಡ್ಕೊಟ್ಟಾಗ ಎಲ್ಲ ಮುಗಿದ್ರೆ ಎಲ್ಲ ಮುಗಿದಾದ್ಮೇಲೆ ಖುಷಿ. ನಾನು ವರ್ಕೌಟ್ ಹೇಳುವಾಗ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ದೆ, ಸರ್ ಚಿರಂಜೀವಿ ಅವರ ಸಿನಿಮಾದಲ್ಲಿ ಆಗಿರಬೇಕು, ನೀವು ಫಿಲಮ್ ಸ್ಟಾರ್ ಆದರೆ ನೀವು ಆಂಧ್ರದಲ್ಲಿ ಇರಬೇಕು, ವರ್ಕೌಟ್ ಮಾಡುವಾಗ ನಂತರ ನೀವು ನನ್ನ ಮಾತು ಕೇಳಬೇಕು ಅಂತ ಅಂದ್ಬಿಟ್ಟಿರ್ತೀನಿ. ಓಕೆ. ಅವ್ರು ಅದನ್ನೇ ಸೀರಿಯಸ್ ತೊಗೊಂಡು ನಂತರನೇ ಮಾಡ್ತಾ ಇರ್ತಾರೆ. ವರ್ಕೌಟ್ ಎಲ್ಲ ಮುಗೀತದೆ. ಲಾಸ್ಟ್ ಡೇ ಇವತ್ತು ನಾನು ಹೈದರಾಬಾದ್ ಹೋಗ್ತೀನಿ ಅಂತಾರೆ. ಅವ್ರು ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಸರ್ ತಪ್ಪು ತಿಳ್ಕೊಬೇಡಿ ಸರ್, ನನಗೆ ಎಕ್ಸಸೈಸ್ ಹೇಳ್ಕೊಡುವಾಗ ಚಿರಂಜೀವಿ ಸರ್ ನನಗೆ ಹೇಳೋಕ್ಕೆ ಬರಲ್ವಲ್ಲ, ಹೌದು, ನಾನು ಬೇಜಾರು ಮಾಡ್ಕೊತೀನಿ ಸರ್, ಹಂಗಾಗಿ ನಾನು ಅಂದ್ಬಿಟ್ಟೆ ಸರ್ ತಪ್ಪು ತಿಳ್ಕೊಬೇಡಿ, ಕೈ ಜೋಡಿಸಿ ಪರವಾಗಿಲ್ಲ ಹಂಗಿಲ್ಲ ಅಂದ್ಬಿಟ್ಟು ಒಂದು ಕವರ್ ಕೊಡ್ತಾರೆ ಮೇಡಮ್. ದೊಡ್ಡ ಕವರ್ ಕೊಡ್ತಾರೆ. ಒಂದು ತಿಂಗಳು ವ್ಯಾಯಾಮ ಹೇಳ್ಕೊಡ್ತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ. ನೀವು ನಂಬಲೇಬೇಕು, ಲಿಟ್ರಲಿ ಅದು ವಾಪಸ್ ಕೊಟ್ಬಿಟ್ಟು ಅವ್ರ ಕಾಲು ನಮಸ್ಕಾರ ಮಾಡಿ, ಸರ್ ನಾನು ಬದುಕಿರೋವ್ರಿಗೂ, ನಾನು ಕೊನೆ ಉಸಿರೋವ್ರಿಗೂ ನಾನು ಚಿರಂಜೀವಿಗೆ ವ್ಯಾಯಾಮ ಮಾಡ್ಕೊಟ್ಟು ಹೇಳ್ಕೊಟ್ಟಿದ್ದೀನಿ, ಚಿರಂಜೀವಿಗೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬದುಕಕ್ಕೆ ನನಗೆ ಎಷ್ಟು ಕೋಟಿ ಕೊಟ್ಟು ಸಾಕಾಗಲ್ಲ ಸರ್, ದಯವಿಟ್ಟು ದುಡ್ಡು ಬೇಡ ಅಂತ ಕೊಟ್ಬಿಟ್ಟು ಓಡೋಗ್ಬಿಡ್ತೀನಿ. ಅವ್ರು ಬೈತಾರೆ, ಬೈತಾರೆ, ಓಡೋಗ್ಬಿಡ್ತೀನಿ. ಅಲ್ಲಿ ನನ್ನ ಚಿರಂಜೀವಿ ಸ್ನೇಹ ಸಂಬಂಧನ ನಮ್ಮ ರವಿಚಂದ್ರ ಸರ್ ಪರಿಚಯ ಮಾಡಿಕೊಟ್ರು. ಅದಾದಮೇಲೆ ದೊಡ್ಡ ಇತಿಹಾಸ ಇದೆ ಚಿರಂಜೀವಿ ಅವ್ರ ಜೊತೆ ನನ್ನ ಸಾಧನೆ, ಅವ್ರ ಜೊತೆ ನನ್ನ ಜರ್ನಿ ಎಲ್ಲ ತುಂಬ ಇದೆ. ಸರ್, ಇವಾಗ ನೀವು ಫಸ್ಟು ರವಿಚಂದ್ರನ್ ಅವ್ರನ್ನ ಭೇಟಿಯಾಗಿ ಆಲ್ಮೋಸ್ಟ್ ಒಂದು 4 to 5 years ನಿಮಗೆ ಬ್ರೇಕ್ ಇರುತ್ತೆ. ಅದಾದಮೇಲೆ ನಿಮಗೆ ಚಾನ್ಸ್ ಸಿಗೋದು. ಆ ಟೈಮಲ್ಲೆಲ್ಲ ನೀವು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಾ ಇದ್ರಾ? ಸಿನಿಮಾ ಮಾಡಬೇಕಾದ್ರೂ ಹೋಗ್ತಾ ಇದ್ರಾ? ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಉದ್ಯೋಗ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇರ್ತದೆ. ಕೆಲಸ ಮಾಡಿಕೊಂಡೆ ನನ್ನ ಬಿಡುವಿನ ವೇಳೆಯಲ್ಲಿ ರವಿಚಂದ್ರ ಸರ್ ಬಂದು ಭೇಟಿ ಮಾಡ್ತಾ ಇರ್ತೀನಿ. ಓಕೆ. ಸೊ ನನ್ನ ಕೆಲಸಕ್ಕೆ ಯಾವುದನ್ನು ತೊಂದರೆ ಮಾಡ್ಕೊಳ್ಳಿಲ್ಲ, ಕೆಲಸ ಐತಲ್ಲ. ಆವಾಗ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗೂ ಹೋಗ್ತಿದ್ದೆ. ಅಮೆರಿಕ ಹೋಗಿದ್ದೆ, ಜರ್ಮನಿ ಹೋಗಿದ್ದೆ, ಜಪಾನ್ ಹೋಗಿದ್ದೆ, ಆಸ್ಟ್ರೇಲಿಯಾ ಹೋಗಿದ್ದೆ, ಸ್ಪೇನ್ ಹೋಗಿದ್ದೆ. ಈ ಥರ ಎಲ್ಲ ಕಂಟ್ರಿಗೆ ಹೋಗ್ತಾ ಇದೆ. ಬಾಡಿ ಬಿಲ್ಡಿಂಗ್ ಬಿಡಲಿಲ್ಲ, ಸ್ಪೋರ್ಟ್ಸ್ ಮಾಡಿಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ರವಿಚಂದ್ರ ಸರ್ ಮೀಟಿ ಮಾಡ್ಕೊಂಡು ಹೋಗ್ತಾ ಇದೆ. ಈ ಎಲ್ಲ ಕಡೆ ಗೆದ್ದಾಗೆಲ್ಲ ಫೋಟೋ ಬರೋದಲ್ಲ ಪೇಪರ್, ಮತ್ತೆ ತಗೊಂಡು ಅವ್ರು ತೋರಿಸೋರಿಗೆ. ಹೌದು, ರವಿಚಂದ್ರ ಸರ್ ನನ್ನ ಮರಿಬಾರ್ದಲ್ಲ ಅಂದ್ಬಿಟ್ಟು ಅವ್ರ ಹಿಂದೆನೇ ಫಾಲೋ ಮಾಡ್ತಾ ಇದ್ದೆ. ಕಲಾವಿದ ಆಗ್ಬೋದು, ಆಮೇಲೆ ಸುಮಾರು ಸಿನಿಮಾ ಎಲ್ಲ ಅವ್ರ ಹಿಂದೆನೇ ಹೋಗ್ತಾ ಇದೆ. ಬಿಡ್ತಾನೆ ಇಲ್ಲ, ನಾನು ಅವ್ರನ್ನ ಬಿಡಲೇ ಇಲ್ಲ. ನಾನು ಬೇರೆ ಹೀರೋಗ್ಲ ಹೋಗ್ಲಿ, ಯಾಕೆ ನನಗೆ ಯಾರು ಗೊತ್ತಿಲ್ವಲ್ಲ. ಸೊ ಕೊನೆಗೆ ಏನಾಯಿತು, ರವಿಚಂದ್ರ ಸರ್ ನಾನು ಹೆಂಗೆ ಮನಸ್ಸಲ್ಲಿ ಕೂರಿಸ್ಕೊಂಬಿಟ್ಟೆ ಅಂದರೆ, ಯಾವ್ದಾದ್ರು ಕುಸ್ತಿ ಫೈಟ್ ಬಂದು ರವಿನೇ ಕೊಡಬೇಕು ಅನ್ನೋ ರೇಂಜಿಗೆ ಮಾಡ್ಕೊಂಬಿಟ್ಟೆ. ಸೊ ಹಂಗಾಗಿ ಸಿಪಾಯಿದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು ಅಂತೇಳಿ. ಹೌದು. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್? ವರ್ಕು, ಕಾಂಪಿಟೇಷನ್ಸು, ಸಿನಿಮಾ ಮೂರು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ? ಬೆಳಗ್ಗೆ 5:30ಗೆ ಎದ್ದು 9 ಗಂಟೆವರೆಗೂ ವ್ಯಾಯಾಮ ಮಾಡ್ತೀನಿ, 3 hours. ಮತ್ತು 10 ಗಂಟೆಗೆ ತಿಂಡಿ ತಿಂತೀನಿ. 11 ಗಂಟೆಗೆ ಆ ಕೆಲಸ ಏನಾದ್ರು ಕೆಲಸ ಇಲ್ಲದೆ ಮಾಡ್ಕೋತೀನಿ. ಆಫೀಸ್ಗೆ ಹೋಗ್ತೀನಿ, ಬರ್ತೀನಿ, ಮಧ್ಯದಲ್ಲಿ ಸಮಾಜ ಸೇವೆ ಮಾಡ್ತೀನಿ. ಮಧ್ಯದಲ್ಲಿ ಯಾರಿಗಾದ್ರು ಒಂದು ನನ್ನಿಂದ ಏನಾದರೂ ಹೆಲ್ಪ್ ಆಗಿದೆ ಅದನ್ನ ಹೋಗಿ ಮಾಡ್ಕೊಂಬರ್ತೀನಿ. ಯಾರಿಗಾದ್ರು ಸಹಾಯ ಮಾಡೋಣ, ಏನು ಕೆಲಸ ಮಾಡೋಣ. ಒಂದು ದಿವಸಕ್ಕೆ 1-2-3 ಒಳ್ಳೆ ಕೆಲಸ ಮಾಡಲೇಬೇಕು. ನನಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಏನು ಹುಡ್ಕೊಂಡು ಹೋಗ್ತೀನಿ, ನಾನು ಏನು ಸರಿ ಪ್ರಾಬ್ಲಮ್ ಆಗಿದೆ, ತೊಂದರೆ ಆಗಿದೆ ಅಂತ ಕೇಳ್ತೀನಿ. ಸೊ ಆ ಥರ ನನ್ನ ಕ್ಯಾರೆಕ್ಟರ್, ತುಂಬ ಕ್ಯಾರೆಕ್ಟ್ರು. ಲಾಸ್ಟ್ ಒಂದು 10 days ಬೇಕೇನಾಯ್ತು ಅಂದರೆ, ಬೆಳಗ್ಗೆ 6 ಗಂಟೆಗೆ ಮೈಸೂರಿಗೆ ಹೋಗ್ತಾಯಿದ್ದೆ ಕಾರಲ್ಲಿ, ಫಾಸ್ಟ್ ಹೋಗ್ತಾ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಂಡ ಹೆಂಡತಿ ಮಲ್ಕೊಂಡಿದ್ದಾರೆ, ತೊಡೆ ಮೇಲೆ ಮಲ್ಸ್ಕೊಂಡಿದ್ದಾರೆ ಗಂಡ ಹೆಂಡ್ತಿನ. ನನಗೆ ಹಂಗೆ ಟಕ್ಕಂತ ನೋಡಿ ವಾಪಸ್ ಗಾಡಿ ವಾಪಸ್ ಬಂದೆ. ಒಂದು ಏನಪ್ಪ ಅಂತ ಕೇಳಿದೆ, ಸರ್ ನನ್ನ ಹೆಂಡ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು, ನನ್ನ ಹೆಂಡ್ತಿಗೆ ಬಸ್ ಚಾರ್ಜ್ಗೆ ಫ್ರೀ ಕೊಡ್ತಾರೆ, ನನಗೆ ಕೊಡಲ್ಲ ಸರ್, ದುಡ್ಡಿಲ್ಲ ಸರ್, 10 ರೂಪಾಯಿ ಕೊಡಿ ಸರ್ ಅಂತ ಕೇಳ್ತಾರೆ. 10 ರೂಪಾಯಿ ಕೇಳ್ತಾನೆ. ಅಷ್ಟು ನನಗೆ ಓಡೋಗಿ ಕಾರಲ್ಲಿ ಹುಡ್ತೀನಿ, ನಾನು ದುಡ್ಡಿಲ್ಲ, ನನ್ನ ಜೇಬಲ್ಲಿ ಹುಡ್ತೀನಿ, ದುಡ್ಡಿಲ್ಲ, ಕ್ಯಾಶ್ ನನ್ನ ಹತ್ರ ಇಲ್ಲ. ಪಟ್ಟ ರೋಡ್ಗೆ ಅಡ್ಡ ಹಾಕ್ತೀನಿ, ರೋಡ್ಗೆ ಅಡ್ಡ ನಿಲ್ಲಿಸ್ತೀನಿ, ಎಲ್ಲ ಗಾಡಿ ನಿಂತ್ಕೋತಾರೆ. 10 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ. ಏಕೆ ರವಿ ಸರ್ ಏನು ಬೇಕಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ 10 ಅಲ್ಲ 2,000 ಕಲೆಕ್ಟ್ ಮಾಡ್ತೀನಿ. ತೊಗೊಂಡು ಕೊಟ್ಟು ಬಸ್ ತಿನ್ನಿಸಿ ಆಟೋ ಮಾಡಿ ಆಟೋದಲ್ಲಕ್ಕೆ ಬಸ್ಸಿಗೆ ಕಳಿಸ್ತೀನಿ, ಹಾಸ್ಪಿಟ್ಲಿಗೆ ಕಳಿಸ್ತೀನಿ. ಸೊ ಈ ಥರ ಒಂದು ಒಳ್ಳೊಳ್ಳೆ ಸಮಾಜಮುಖಿ ಕೆಲಸ ಮಾಡೋದು ನನಗೆ ತುಂಬ ಇಷ್ಟ. ನನಗೆ ಅವ್ನು 10 ರೂಪಾಯಿಗಳಿಗೆ 2,000 ಕೊಟ್ಟು ಆಸ್ಪತ್ರೆಗೆ ಹೋಗಿ ಬಂದು ಕೊನೆಗೆ ಅವ್ನು ಜಿಮ್ ಹತ್ರ ಬಂದು, ಸರ್ ಹೆಂಡತಿ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ ಈಗ ಅಂತ. ಅಷ್ಟು ಸಾಕಲ್ಲ ಸರ್? ಖಂಡಿತ, ಅದಕ್ಕಿಂತ ದೊಡ್ಡ ಕೆಲಸ ಏನು ಬೇಕು ನನಗೆ? ನಾನು ಅವ್ನಿಗೇನು, ನಾನು ಡಾಕ್ಟರ್ ಅಲ್ಲ ಜೀವ ಕೊಡೋಕ್ಕೆ. ಹೌದು. ಸೊ ನಾನು ದುಡ್ಡು ಕೊಟ್ಟಿಲ್ಲ ಅವನಿಗೆ, ಅರ್ಥ ಮಾಡಿ, ನಾನು ದುಡ್ಡು ಕೊಟ್ಟಿಲ್ಲ, ನಾನು ದುಡ್ಡಿಲ್ಲ ಕೊಡೋಕ್ಕೆ. ಸೊ ಈ ಥರ ಸೇವೆ ಮಾಡೋದು ನಾನು. ಬಟ್ ಆ ಟೈಮಲ್ಲಿ ಎಲ್ಲರೂ ಅವರು ಕೋಆಪರೇಟ್ ಮಾಡಿದ್ರಲ್ಲ, ಮಾಡ್ತಾರೆ. ಯಾಕೆಂದರೆ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾರೆ. ಅವ್ರು ಏನು ಹೇಳಿದ್ರು ಜನ ಕೇಳ್ತಾರೆ. ಜನ ಇಡೀ ಜಗತ್ತು ಹೇಳ್ತೀನಿ, ಒಳ್ಳೇದು ಮಾಡೋಕ್ಕೆ ಜನ ಕಾಯ್ತಾನೆ ಇರ್ತಾರೆ. ನಾನು ಒಬ್ಬನೇ ಅಲ್ಲ, ಸಮಾಜ ಸೇವೆ ಮಾಡೋಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ, ಯಾರನ್ನು ನಂಬೇಕಂತ ಗೊತ್ತಾಗಲ್ಲ. ಎಲ್ಲರೂ ನಂಬಿ ಮೋಸ ಹೋಗಿರ್ತಾರೆ, ಹಂಗಾಗಿ ಯಾರು ಮಾಡ್ಕೋಗಲ್ಲ. ಹೌದು. ಅಟ್ಲೀಸ್ಟ್ ನಿಮ್ಮ ಮಾತು ಕೇಳಿಸ್ಕೊಂಡಾದ್ರೂ ಎಲ್ಲರೂ ಇದೇ ಥರ ಈ ಗುಣನೇ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೂರ ಬಂದು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಲವ್ ಯು ಆಲ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಜಿಮ್ ರವಿ ಅವರು ನಮ್ಮ ಚಂದನವನಕ್ಕೆ ಯಾವ ಮೂವಿಯಿಂದ ಪಾದಾರ್ಪಣೆ ಮಾಡಿದ್ರು, ಆ ಮೂವಿಯಲ್ಲಿ ಅವ್ರು ಏನೆಲ್ಲ ಫೇಸ್ ಮಾಡಿದ್ರು, ಮತ್ತು ಆ ಮೂವಿ ರಿಲೀಸ್ ಆದಮೇಲೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲವನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.